ನಮಸ್ಕಾರ. ಕಾಫಿ ಆಯಿತಾ? ಸ್ನೇಹಿತರೆ, ಕರ್ನಾಟಕದ ಶಿಕ್ಷಣ ಇಲಾಖೆ ಒಂದು ಎಡವಟ್ಟನ್ನು ಮಾಡ್ಕೊಂಡಿದೆ. ಅದೇನಂತ ಹೇಳಿದ್ರೆ, ನಿಮ್ಗೆ ಗೊತ್ತಿದೆ, ಇವತ್ತು ಶಿಕ್ಷಕರ ದಿನಾಚರಣೆ ಅಂದರೆ ನಮ್ಮ ರಾಧಾಕೃಷ್ಣನ್ ಅವರು ಜನಿಸಿದಂತಹ ದಿನ. ಇದನ್ನು ಶಿಕ್ಷಕರ ದಿನಾಚರಣೆಯಾಗಿ ನಾವು ಆಚರಿಸ್ತೇವೆ. ಈ ಶಿಕ್ಷಕರ ದಿನಾಚರಣೆಯಲ್ಲಿ ಸಾಮಾನ್ಯವಾಗಿ ಉತ್ತಮ ಶಿಕ್ಷಕ, ಉತ್ತಮ ಪ್ರಿನ್ಸಿಪಾಲ್, ಈ ರೀತಿ ಹಲವಾರು ಕೆಟಗರಿಯಲ್ಲಿ ಪ್ರಶಸ್ತಿಗಳನ್ನು ಕೊಡ್ತಾರೆ. ಅದಕ್ಕೆ ಅದರದ್ದೇ ಆದ ಮಾನದಂಡಗಳಿದೆ. ಇದರಲ್ಲಿ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಹೀಗೆ ಇದೆ. ಇದರಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕೆಲವ್ರನ್ನೆಲ್ಲ ಸೆಲೆಕ್ಟ್ ಮಾಡಿದರು. ಅವರಿಗೆ ಅಡ್ವಾನ್ಸ್ ಆಗಿ ತಿಳಿಸಲಾಗಿತ್ತು, ನಿಮಗೆ ಈ ಸರಿ ಪ್ರಶಸ್ತಿ ಬರ್ತಾ ಇದೆ ಅಂತ ಕೊಂಡೆಲ್ಲ ಹೇಳಿದರು. ಇವರು ಕೂಡ ಖುಷಿಯಲ್ಲೇ ಇದ್ದರು. ಇದರಲ್ಲೀಗ ವಿವಾದ ಏನಂತ ಹೇಳಿದರೆ, ಈ ಶಿಕ್ಷಣ ಇಲಾಖೆ ಮಾಡಿರುವಂಥ ಎಡವಟ್ಟಿದೆಯಲ್ಲ, ಇದು ಬಹುದೊಡ್ಡ ವಿವಾದದ ಸ್ವರೂಪವನ್ನು ಪಡಿತಾ ಇದೆ. ಇದು ಅಗೇನ್ ಇನ್ನೊಂದು BJP ಮತ್ತು ಕಾಂಗ್ರೆಸ್ ಮಧ್ಯೆ ಗುದ್ದಾಟಗಳಿಗೆ ಒಂದು ಕಾರಣ ಆಗಿ ಕಾಣಿಸ್ತಾ ಇದೆ. ಯಾಕಂತೇಳಿದರೆ, ನಮ್ಮ ಗ್ರೇಟ್ ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪನವರು ಈ ಒಂದು ಶಿಕ್ಷಕರ ಇದರಲ್ಲಿ ಕ್ಯಾಟಗರಿಯಲ್ಲಿ ಅಂದರೆ ಬೆಸ್ಟ್ ಪ್ರಿನ್ಸಿಪಾಲ್ ಅಂತ ತಗೊಂಡು ಕುಂದಾಪುರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಿನ್ಸಿಪಾಲ್ ರಾಮಕೃಷ್ಣ ಇವರನ್ನು ಸೆಲೆಕ್ಟ್ ಮಾಡಿದರು. ಅವರಿಗೆ ಮೊದಲೇ ಇಂಟಿಮೇಷನ್ ಕೂಡ ಕೊಟ್ಟಿದ್ದಾರೆ. ಅಂದರೆ ನಿಮ್ಮನ್ನು ನಾವು ಈ ರೀತಿ ಉತ್ತಮ ಪ್ರಿನ್ಸಿಪಾಲ್ ಅಂತೇಳಿ ಸೆಲೆಕ್ಟ್ ಮಾಡಿದ್ದೇವೆ, ನಿಮಗೆ ಪ್ರಶಸ್ತಿ ಬರ್ತದೆ ಅಂತೇಳಿ ಎಲ್ಲ ಹೇಳಿದರು. ಇದೆಲ್ಲ ಆಯಿತು. ಇದೆಲ್ಲ ಆಗಿ ಈಗ ಏನಾಯ್ತು ಅಂದರೆ, ಈ ಹಿಂದೆ ಹಿಜಾಬ್ ಗಲಾಟೆ ನಡೆದಾಗ ನಿಮ್ಗೆ ಗೊತ್ತೇ ಇದೆ. ಹಿಜಾಬ್ ಗಲಾಟೆ ಏನೆಲ್ಲ ಆಯಿತು ಅಂದರೆ, ಉಡುಪಿಯಲ್ಲಿ ಪ್ರಾರಂಭ ಆಯಿತು, ಕೊನೆ ಎಲ್ಲ ಕಡೆ ಹಬ್ಬಿತ್ತು. ಈ ಸಮಯದಲ್ಲಿ ಸರ್ಕಾರದಿಂದ ಸುತ್ತೋಲೆ ಕೂಡ ಹೋಗಿತ್ತು. ಯಾವುದೇ ಕಾರಣಕ್ಕೆ ಹಿಜಾಬ್ ಹಾಕ್ಕೊಂಡು ಸ್ಕೂಲ್ ಒಳಗಡೆ ಬರೋದನ್ನು ನಿಷೇಧಿಸಲಾಗಿದೆ ಅಂತ ಸುತ್ತೋಲೆ ಹೋಗಿತ್ತು. ಅದನ್ನು ಕಟ್ಟುನಿಟ್ಟಾಗಿ ಎಲ್ಲ ಶಾಲೆಯವರು, ಕಾಲೇಜ್ನವರು ಪರಿಪಾಲಿಸಬೇಕು ಅಂತಕೊಂಡು ಹೇಳಿದರು. ಈ ಸಂದರ್ಭದಲ್ಲಿ ಏನಾಯಿತು, ಯಾವುದೇ ಶಾಲೆಗೆ ಈ ಮಕ್ಕಳು ಈ ಹಿಜಾಬನ್ನು ಧರಿಸ್ಕೊಂಡು ಅಥವಾ ಬುರ್ಕನ್ನು ಹಾಕ್ಕೊಂಡು ಬಂದಾಗ ಅವ್ರನ್ನ ಗೇಟ್ನಲ್ಲೇ ತಡೆದು ನಿಲ್ಲಿಸಿ ನೀವು ಹಿಜಾಬನ್ನು ತೆಗೆದು ಕ್ಲಾಸ್ ರೂಮ್ ಒಳಗಡೆ ಹೋಗ್ಬೋದು ಅಂತೇಳಿ ಹೇಳ್ತಾಯಿದ್ರು. ಅದಕ್ಕೆ ಬಹಳಷ್ಟು ಪ್ರತಿಭಟನೆ ಮಾಡ್ತಾಯಿದ್ರು. ಅದು ಗೊತ್ತಿದೆ ನಿಮ್ಗೆ ಏನೆಲ್ಲ ನಡೆದಿದೆ ಅಂತಕೊಂಡು. ಈ ಸಂದರ್ಭದಲ್ಲಿ ಬಹಳಷ್ಟು ಜನ, ಇಲ್ಲ ನಮಗೆ ಹಿಜಾಬ್ ಇಲ್ಲ ಅಂದರೆ ನಾವು ಕ್ಲಾಸ್ಗೆ ಎಂಟ್ರ್ ಆಗೋಲ್ಲ ಅಂತ ಹೇಳ್ಕೊಂಡು ವಾಪಸ್ ಹೋಗ್ತಾಯಿದ್ರು. ಇದನ್ನು ಈ ಒಂದು ಸರ್ಕಾರಿ ಆದೇಶವನ್ನು ಎಲ್ಲ ಸ್ಕೂಲ್ಗಳಲ್ಲೂ ಪರಿಪಾಲಿಸಿದರು. ಅದೇ ರೀತಿಯಲ್ಲಿ ಕುಂದಾಪುರ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ಕೂಡ ಅದೇ ಈ ಸುತ್ತೋಲೆಯಲ್ಲಿದ್ದಂತಹ ಏನು ಹೇಳಿದ್ದಾರೆ ಅದನ್ನು ಅವರು ಪರಿಪಾಲಿಸಿದರು. ಹಾಗಾಗಿ ಈ ಹಿಜಾಬ್ ಧರಿಸ್ಕೊಂಡು ಬಂದವ್ರನ್ನ ಅವರು ಸ್ಕೂಲ್ ಒಳಗಡೆ ಬಿಡ್ತಾ ಇರಲಿಲ್ಲ, ಅಂದರೆ ಕಾಲೇಜ್ ಒಳಗಡೆ ಬಿಡ್ತಾ ಇರಲಿಲ್ಲ. ಅವ್ರನ್ನ ಅಲ್ಲಿ ಗೇಟ್ನಲ್ಲಿ ತಡೆದು ನಿಲ್ಲಿಸ್ತಾಯಿದ್ರು. ಇದು ಎಲ್ಲ ವಿಡಿಯೋ ಎಲ್ಲ ಕಡೆನೂ ಇದೆ, ಗೊತ್ತಿದೆ ನಿಮಗೆ. ಹಾಗಾಗಿ ಇದೇ ಶಿಕ್ಷಕರನ್ನ, ಇದೇ ಪ್ರಿನ್ಸಿಪಾಲನ್ನು ಈಗ ಬೆಸ್ಟ್ ಪ್ರಿನ್ಸಿಪಾಲ್ ಅಂತಕೊಂಡು ಸೆಲೆಕ್ಟ್ ಮಾಡಿದ್ದಕ್ಕೆ ಬಹಳಷ್ಟು ಜನ, ಅಂದರೆ ಈ ಸೋ ಕಾಲ್ಡ್ ಸೆಕ್ಯುಲರ್ ಮತ್ತು ಈ ಹಿಜಾಬ್ ಪ್ರತಿಭಟನೆಯಲ್ಲಿ ಯಾರೆಲ್ಲ ಇದ್ದರು ಅವರೆಲ್ಲರೂ ಅಬ್ಜೆಕ್ಷನ್ ಮಾಡಲಿಕ್ಕೆ ಶುರು ಮಾಡಿದರು. ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಸರ್ಕಾರಕ್ಕೆ ಕ್ವಶನ್ ಮಾಡಲಿಕ್ಕೆ ಶುರು ಮಾಡಿದ್ರು. ಯಾವ ರೀತಿಯಲ್ಲಿ ನೀವು ಇವ್ರನ್ನ ಸೆಲೆಕ್ಟ್ ಮಾಡಿದ್ರಿ? ಯಾಕಂದರೆ ಇವರು ಶಿಕ್ಷಣದಿಂದ ಬಹಳಷ್ಟು ಮುಸಲ್ಮಾನ್ ಹುಡುಗಿಯರು ಶಿಕ್ಷಣದಿಂದ ವಂಚಿತರಾಗಲಿಕ್ಕೆ ಇವರು ಕಾರಣರಾಗಿದ್ದಾರೆ. ಹಾಗಾಗಿ ಇವ್ರನ್ನ ಯಾವುದೇ ಕಾರಣಕ್ಕೆ ನೀವು ಸೆಲೆಕ್ಟ್ ಮಾಡಬಾರ್ದು, ಇವರಿಗೆ ಪ್ರಶಸ್ತಿಯನ್ನು ಕೊಡಬಾರ್ದು ಅಂಥೇಳಿ ಒಂದು ಅಭಿಯಾನ ಶುರು ಮಾಡಿದರು. ಸರ್ಕಾರ ಅದಕ್ಕೆ ಅಂದರೆ ಆ ಅಭಿಯಾನಕ್ಕೆ ಒಪ್ಪಿಕೊಂಡು ಈಗ ನಿಮಗೆ ಯಾವುದೇ ಕಾರಣಕ್ಕೆ ಸದ್ಯಕ್ಕೆ ಅಂತೂ ನಾವು ಈ ಪ್ರಶಸ್ತಿಯನ್ನು ಕೊಡ್ತಾ ಇಲ್ಲ, ನಿಮಗೆ ಕೊಡಬೇಕಾಗಿರುವಂಥ ಪ್ರಶಸ್ತಿಯನ್ನು ನಾವು ತಡೆ ಹಿಡಿದಿದ್ದೇವೆ ಅಂತೇಳಿ ಹೇಳಿದ್ದಾರೆ. ಇದೀಗ ವಿವಾದದ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಯಾಕಂದರೆ ಪ್ರತಿಯೊಬ್ಬರು ಕೂಡ ಇದನ್ನೀಗ ಕ್ವಶನ್ ಮಾಡಲಿ ಶುರು ಮಾಡಿದ್ದಾರೆ. ಯಾಕಂತ ಹೇಳಿದರೆ, ಒಂದು ಕೋಮಿನವ್ರನ್ನ ನೀವು ಮೆಚ್ಚಿಸ್ಲಿಕ್ಕಾಗಿ ಈ ರೀತಿ ಮಾಡ್ತಾ ಇದ್ದೀರಾ, ಇದು ಯಾವ ರೀತಿಯಲ್ಲಿ ನಿಮ್ಮ ಜಾತ್ಯತೀತ ಅಂತ ಹೇಳ್ಕೊಂಡು ಕೇಳ್ತಾ ಇದ್ದಾರೆ. ಯಾಕಂತೇಳಿದರೆ, ಇವ್ರಿಗೆ ಗೊತ್ತಿರಲಿಲ್ಲ ಮೊದಲೇ ಯಾವುದೇ ಸಂದರ್ಭದಲ್ಲಿ ಈ ಶಿಕ್ಷಕರನ್ನು ಸೆಲೆಕ್ಟ್ ಮಾಡೋಕ್ಕಿಂತ ಮೊದಲು ಅವರ ಪೂರ್ವಾಪರವನ್ನು ಎಲ್ಲದನ್ನು ಚೆಕ್ ಮಾಡ್ಕೊಳ್ತಾರೆ. ಏನಾಗಿದೆ ಪ್ರತಿಯೊಂದು ಕೂಡ ಅವ್ರು ಚೆಕ್ ಮಾಡ್ಕೊಂಡು ನಂತರನೇ ಅವ್ರನ್ನ ಸೆಲೆಕ್ಟ್ ಮಾಡೋದು. ಹಾಗಾದರೆ ಇಲ್ಲಿ ಯಾಕೆ ಇವ್ರನ್ನ ಸೆಲೆಕ್ಟ್ ಮಾಡಿದರು? ಸೆಲೆಕ್ಟ್ ಮಾಡಿದ ಮೇಲೆ ಯಾಕೆ ನಿಮಗೆ ಪ್ರಶಸ್ತಿ ಕೊಡೋಲ್ಲ ಸದ್ಯಕ್ಕೆ ಅಂತ ಹೇಳ್ಕೊಂಡು ಇನ್ಫಾರ್ಮೇಷನ್ ಕೊಡಬೇಕಿತ್ತು? ಅಂದರೆ ಇಲ್ಲಿ ಎಲ್ಲೋ ಕೆಲವೊಂದು ತಪ್ಪುಗಳು ನಡೆದಿದೆ ಅನ್ನೋದು ಗ್ಯಾರಂಟಿ. ಯಾಕಂತೇಳಿದರೆ, ಅವ್ರನ್ನ ಒಂದು ರೀತಿಯಲ್ಲಿ ಉದ್ದೇಶಪೂರ್ವಕವಾಗಿ ಅವ್ರನ್ನ ಅವಮಾನಿಸಿದ ರೀತಿಯಲ್ಲಿ ಆಗ್ತದೆ. ಅದೇ ರೀತಿಯಲ್ಲಿ ಅವ್ರ ಮೇಲೆ ಏನೋ ಹಗೆತನವನ್ನು ಸಾಧಿಸಿದ ರೀತಿಯಲ್ಲಿ ಆಗ್ತದೆ. ಅದೇ ರೀತಿಯಲ್ಲಿ ಕಾಣಿಸ್ತಾ ಇದೆ ಇದು. ಹಾಗಾಗಿ ಈಗ ಎಲ್ಲರೂ ಕ್ವಶನ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ನಮ್ಮ ಶಿಕ್ಷಣ ಮಂತ್ರಿಯವ್ರನ್ನ, ಯಾಕೆ ಈ ಥರ ಮಾಡಿದ್ದೀರಾ ಅಂಥೇಳಿ. ಅದಕ್ಕೆ ಅವ್ರು ಸಮಜಾಯಿಷಿ ಕೊಡ್ತಾ ಇದ್ದಾರೆ, ಇಲ್ಲ ನಾವು ಸದ್ಯಕ್ಕೆ ತಡೆ ಹಿಡಿದಿರೋದು, ನಮ್ಗೆ ಇದೆಲ್ಲ ಗೊತ್ತಿರಲಿಲ್ಲ, ಈ ರೀತಿಯೆಲ್ಲ ಇದೆ ಅಂತ ಹೇಳ್ಕೊಂಡು ಅಂತೇಳಿ ಏನೇನೋ ಸಮಜಾಯಿಷಿ ಕೊಡ್ತಾ ಇದ್ದಾರೆ. ಆದರೆ ಒಂದು ವರ್ಗದವರು ಇದನ್ನು ಬಿಡ್ತಲ್ಲ, ಒಪ್ಪುತ್ತಾ ಇಲ್ಲ. ಬೇಕಂತ ನೀವು ಅವಮಾನ ಮಾಡಲಿಕ್ಕಾಗಿ ಹೀಗೆ ಮಾಡಿದ್ದೀರಾ, ನಿಮಗೆಲ್ಲ ಗೊತ್ತಿದ್ದೆ ನೀವು ಮಾಡಿದ್ದೀರಾ ಅಂತೇಳಿ ಹೇಳ್ತಾ ಇದ್ದಾರೆ. ಒಂದು ಹೇಳ್ತೀನಿ ನೋಡಿ, ಇದು ಏನು ಸರ್ಕಾರಿ ಆದೇಶ ಇತ್ತು ಆ ಸಂದರ್ಭದಲ್ಲಿ, ಅದನ್ನು ಅವರು ಪರಿಪಾಲಿಸಿದ್ದಾರೆ. ಅದು ತಪ್ಪಾ? ಒಂದು ವೇಳೆ ಅವರ ಸರ್ಕಾರಿ ಆದೇಶವನ್ನು ಪರಿಪಾಲನೆ ಮಾಡದೇ ಇದ್ದರೆ ಖಂಡಿತವಾಗಿ ಅವ್ರ ಮೇಲೆ ಸರ್ಕಾರ ಆ್ಯಕ್ಷನ್ ತೊಗೋಬೋದಿತ್ತು. ಅದನ್ನು ಅವ್ರು ತಪ್ಪಿಸ್ಕೊಳ್ಳಿಕ್ಕಾಗಿ ಈ ರೀತಿ ಸರ್ಕಾರ ಏನು ಹೇಳಿದೋ ಅದನ್ನು ಅವ್ರು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಇದು ತಪ್ಪು ಅಂಥೇಳಿ ಶಿಕ್ಷಣ ಮಂತ್ರಿಯವ್ರಿಗೆ ಹೇಗೆ ಅನ್ನಿಸ್ತದೋ ನನಗೆ ಅರ್ಥ ಆಗಲ್ಲ. ಇದು ಒಟ್ಟಾರೆ ಮೇಲೆ ಪುನಃ ಮೊದಲೇ ಕರಾವಳಿಯಲ್ಲಿ
ಒಂದು ಸ್ವಲ್ಪ ಕೋಮು ಸೌಹಾರ್ದತೆ ತುಂಬ ಯಾವ ರೀತಿ ಇದೆ ಅನ್ನೋದು ಗೊತ್ತಿದೆ. ಕುಂದಾಪುರದ ವಿಷಯದಲ್ಲಿ ಹೇಳಬೇಕು ಅಂದರೆ ತುಂಬ ಚೆನ್ನಾಗೇ ಇದೆ ಅಲ್ಲಿ. ಯಾಕಂದರೆ ಯಾವುದೇ ರೀತಿ ಕೋಮು ಗಲಭೆಗಳು ಇಲ್ಲಿವರೆಗೆ ನಡೆದಿಲ್ಲ. ಭಟ್ಕಳದಲ್ಲಿ ಮೊದಲು ನಡೀತಾ ಇತ್ತು. ಅಲ್ಲಿಯ ಮೊದಲಿನ ಒಬ್ಬ MLA ಇದ್ದರು, ಯಾಹ್ಯಾ ಖಾನ್ ಅಂತಕೊಂಡು, ಅವರು ಸತ್ತೋದ ಮೇಲೆ ಅಲ್ಲಿ ಸ್ಟಾಪ್ ಆಯಿತು. ಯಾಕಂದರೆ ಅದ್ರ ಹಿಂದೆ ಆಲ್ಮೋಸ್ಟ್ ಅವ್ರು ಇರ್ತಾಯಿದ್ರು ಅಂತೇಳಿ ಸುದ್ದಿಗಳಿತ್ತು. ಹಾಗಾಗಿ ಈಗ ಅಲ್ಲಿ ಸ್ಟಾಪ್ ಆಗಿ ಹೋಗಿದೆ. ಇಲ್ಲಿ ಕುಂದಾಪುರ ಪರಿಸರದಲ್ಲಿ ಆ ರೀತಿ ಯಾವುದೇ ಸಮಸ್ಯೆ ಇಲ್ಲ ಸದ್ಯಕ್ಕೆ. ಆದರೆ ಈಗ ಈ ರೀತಿ ಮಾಡಿ ಬಹುಶಃ ಒಂದು ಗಲಭೆ ಎಬ್ಬಿಸಲಿಕ್ಕೆ ಸರ್ಕಾರವೇ ಕಾರಣ ಆಗ್ತದ, ಅಥವಾ ಇವರೇನಾದರೂ ಕೆಲವೊಂದು ವಿಷಯಗಳಲ್ಲಿ ಈಗಾಗಲೇ ಸರ್ಕಾರ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದೆಯಲ್ಲ, ಮೂಢ ಹಗರಣ ಇರ್ಬೋದು ಅಥವಾ ವಾಲ್ಮೀಕಿ ಹಗರಣ, ಹೀಗೆ ದಿನ ಬೆಳಗಾದ್ರೂ ಒಂದೊಂದು ಹಗರಣಗಳೇ ಬರ್ತಾ ಇದೆ. ಈ ಹಗರಣಗಳಿಂದ ಇವ್ರನ್ನ ಸ್ವಲ್ಪ ಡೈವರ್ಟ್ ಮಾಡಲಿಕ್ಕಾಗಿ ಈ ರೀತಿ ಮಾಡಿದ್ರು ಏನೋ ಗೊತ್ತಿಲ್ಲ. ಒಟ್ಟಾರೆ ಮೇಲೆ ಸರ್ಕಾರ ಮಾಡಿರುವಂತಹ ಈ ಒಂದು ಎಡವಟ್ಟಿದೆಯಲ್ಲ, ಇದು ಖಂಡಿತವಾಗಿ ಖಂಡನಾರ್ಹ. ಒಂದು ವೇಳೆ ಅವ್ರನ್ನ ಸೆಲೆಕ್ಟ್ ಮಾಡೋದಿದ್ರೆ ಮೊದಲೇ ಪೂರ್ವಾಪರ ಯೋಚನೆ ಮಾಡ್ಕೊಂಡು ಸೆಲೆಕ್ಟ್ ಮಾಡಬೇಕಿತ್ತು, ಇಲ್ಲಾಂದರೆ ಸೆಲೆಕ್ಟ್ ಮಾಡಬಾರ್ದಿತ್ತು. ಇದಾಗಿ ಹೇಳಿ ಎಲ್ಲ ಆದಮೇಲೆ ಈ ರೀತಿ ಅವಮಾನ ಮಾಡೋದು ಖಂಡಿತವಾಗಿಯೂ ಒಳ್ಳೆಯದಲ್ಲ. ನೋಡೋಣ ಮುಂದೆ ಯಾವ ರೀತಿಯ ಸ್ಟೆಪ್ಪನ್ನು ಈ ಎಡಬಿಡಂಗಿ ಸರ್ಕಾರ ತಗೊಳ್ತದೆ, ನಾವು ಕಾದು ನೋಡಬೇಕಾಗಿದೆ. ಸ್ನೇಹಿತರೆ, ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಅಂದರೆ ಕಾಫಿ ಐತೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್.